SSLC ವಾರ್ಷಿಕ ಪರೀಕ್ಷೆ 2023 6 ಏಪ್ರಿಲ್ 2023ಕ್ಕಾಗಿ ದ್ವಿತೀಯ ಭಾಷೆ ಇಂಗ್ಲೀಷ್ ನಡೀತದೆ. ಅದಕ್ಕಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿ ಅಂತ ಬಹಳಷ್ಟು ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇದೆ. ಈಗಲೂ ಕೂಡ ಮೆಸೇಜ್ಗಳು ಬರ್ತಾ ಇದ್ದಾವೆ. ಸೊ ಒಂದಂತೂ ನಾವು 60 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಅಲ್ಲಿ ಬಹಳಷ್ಟು ಕ್ವಶನ್ಸ್ಗಳು ಮತ್ತು ಆನ್ಸರ್ಸ್ಗಳು ಕವರನ್ನು ಮಾಡಿದ್ದೀವಿ. ಓಕೆ, ಸೊ ಆ 60+ ಮಾರ್ಕ್ಸ್ಗಳ ಗ್ಯಾರಂಟಿ ಕ್ವಶನ್ಸ್ಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತೀನಿ. ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ಗಳಿದ್ದಾವೆ. ಒಂದು ಸರಿ ನೋಡಿದ್ರೆ ಸಾಕು, ಡೆಫಿನೆಟ್ ಆಗಿ 100% ಒಳ್ಳೆ ಮಾರ್ಕ್ಸ್ 60 ಅಬವ್ ಆಗಿ ಪಡಿತೀರಿ. ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲಿಂದ ನಾವು ಕನ್ನಡದಲ್ಲಿ 73 ಮಾರ್ಕ್ಸ್ ಹಾಕಿದ್ದೀವಿ. ಇಂಗ್ಲೀಷ್ ಮೆಥಮೆಟಿಕ್ಸ್ ಎಲ್ಲ 56 ಬಂದಿದೆ ಅಂತೆ. ಓಕೆ, ಇವಾಗ ಇಂಗ್ಲೀಷ್ನೂ ಕೂಡ ಮೋಸ್ಟ್ ಕ್ವಶನ್ಗಳು ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ನೋಡುವ 2 ಮಾರ್ಕಲ್ಲಿರ್ತಕ್ಕಂಥ ಕ್ವಶನ್ಸ್ ಟೋಟಲಿ 14 ಮಾರ್ಕ್ಸ್ಗೆ ಕೇಳಿರ್ತಾರೆ. Nehru chose Ambedkar as the first Law Minister of India. Why? Don Ensemble sold only the land but not the trees. What might be the reason? How can you say that Dr. Ambedkar was a voracious reader? Ananta is a talented boy. Justify. The storyteller offered the old man almost the double of what he had quoted earlier. Why? The scientists are the most practical people in the world. Substantiate. How Smita was successful in fulfilling the last desire of Ananta. How does the poet choose that speaker is imprisoned the poem off to outer space tomorrow morning? Technical experts from the superpower nations met in Geneva. Why did they meet? What kind of difficulties Dicky Dolma had to face as a young girl? How does the writer describe the introvert Hanif? Norman Nicholson has the feeling that he is imprisoned. What might be the reason for his feelings? The students were marching in the street. Why was it termed unusual? Why were the people of Tibet unhappy? How was the Dicky Dolma able to achieve success in her early age of 19? How did the second monster furnish Wangiza? How Satish met with an accident? How you say that Dolma life was sorrowful? Where was the bird of happiness living ಅಂತ. ಸೊ ಟೋಟಲಿ ನಾವು 19 ಕ್ವಶನ್ಸ್ಗಳನ್ನು ನಿಮಗೆ 2 ಮಾರ್ಕ್ಸ್ಗೆ ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳೇ, ನೀವು ಇದರ ಜೊತೆಗೆ ನಾವು ಹಾಕಿರ್ತಕ್ಕಂಥ ಗ್ಯಾರಂಟಿ ಕ್ವಶನ್ಸ್ಗಳನ್ನು ಸಹಿತ ನೋಡಿಕೊಡ್ರಿ. ಆ ಕ್ವಶನ್ಸು ಈ ಕ್ವಶನ್ಸ್ಗಳು ಎಲ್ಲ ನೋಡಿದರೆ ಖಂಡಿತವಾಗಿ ನಿಮ್ಮ ಟಾರ್ಗೆಟ್ ಏನಾಗ್ತದಪ್ಪ ಅಂದ್ರೆ ಅಬೌವ್ 60 ಮಾರ್ಕ್ಸ್ ಗಳಿಸ್ತೀರಿ. ಇನ್ನು ನೆಕ್ಸ್ಟ್ ಹೋಗೋದಾದರೆ 3 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸಿನ 2 ಇರ್ತಾವೆ. ಅಲ್ಲಾದರೂ ನಿಮಗೆ ಗೊತ್ತೇ ಇದೆ, ಒಂದು ಸತೀಶ್ ಗುಜ್ರಾಲ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ, ಇನ್ನೊಂದು ಜಹಾಜ್ ಪೋಯಮ್ದಿಂದ ಒಂದು ಕ್ವಶನ್ಸ್ ಅಂದರೂ ಕಂಪಲ್ಸರಿಯಾಗಿ ಬರ್ತದೆ. ಅವುಗಳನ್ನ ಚೆನ್ನಾಗಿ ಕಲ್ಕೊಂಡೋಗಿ ಏನೇನು ಕೇಳಿದಾರೆ ನೋಡಿ ಕ್ವಶನ್ಸು. ಹೌ ಡಿಡ್ ಸತೀಶ್ ಗುಜ್ರಾಲ್ ಬಿಕಮ್ ದ ಫಾರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ ಇನ್ ಸ್ಪೈಟ್ ಆಫ್ ಹಿಸ್ ಡಿಸಬಿಲಿಟಿ? Thus describe the jazz player as a pathetic figure as well as commanding artist. Narrate the circumstance that compelled Satish to stay at home. Give a short note description of the jazz player. Narrate how a coward boy became a hero overnight. Describe the physical appearance of jazz player ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನಿಮಗೆ ಕನ್ಫರ್ಮ್ ಕ್ವಶನ್ ಅಪ್ಪ ಏನಂದರೆ, ಒಂದು ಜಾಜ್ ಪ್ಲೇಯರ್ ಬಗ್ಗೆ ಮತ್ತು ಒಂದು ಸತೀಶ್ ಗುಜ್ರಾಲ್ ಬಗ್ಗೆ 2 ಕ್ವಶನ್ಸ್ಗಳು 3 ಮಾರ್ಕ್ಸ್ಗೆ ಖಂಡಿತವಾಗಿ ಬರ್ತಾವೆ. ಅವುಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ. ನಮ್ಮ ವಿಡಿಯೋಗಳಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ಸ್ಗಳನ್ನು ಸಹಿತ ಕೊಟ್ಟಿದ್ದೀವಿ. ನಾವು ಆಲ್ರೆಡಿ 25ರಿಂದ 30 RCಗಳನ್ನು ಎಕ್ಸ್ಟ್ರಾಕ್ಟ್ಸ್ಗಳನ್ನು ಹಾಕಿದ್ದೀವಿ. ಅದ್ರ ಜೊತೆಗೆ ಇವು ಅಷ್ಟು ಇಂಪಾರ್ಟೆಂಟ್. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೌನ್ ಅಪ್? ಚಾಚಾ, ಕ್ಯಾನ್ ಐ borrow your mobile? The Saint Maria will be lighter for his carcass. Then we kissed the little maiden and we speak in better cheer. I am new to Mumbai but I have noticed that people here are afraid. Can I have a lamp burning in the room? Is not God upon the ocean just the same on the land? Cowardsome, you will have to kill me first. Let us go and help her, he cried. We have made a discovery. We were crowded in a cabin. Not a soul would dare to sleep ಅಂತ ಹೇಳಿಕೆಗಳಿದ್ದಾವೆ. ಸೊ ಒಂದಂತೂ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಎಕ್ಸ್ಟ್ರಾಕ್ಟ್ಸ್ಗಳು ಪಾಠದ ಮಿಡಲ್ ಆಗಿರ್ತಕ್ಕಂಥದ್ದು ಇರ್ತಾವೆ. ಚೆನ್ನಾಗಿ ಓದ್ಕೊಳ್ಬೇಕು. ಸೊ ಚೆನ್ನಾಗಿ ಓದಿ ಸಮರಿಗಳನ್ನು ಅರ್ಥೈಸಿಕೊಂಡಿದ್ರೆ ಮಾತ್ರ ನಿಮಗೆ ಏನಾಗ್ತದಪ್ಪ ಅಂದ್ರೆ ಅದನ್ನು ಇದೇ ಎಸ್ ಅಂತ ನಿಮಗೆ ಹೇಳಿಕೆ ಕನ್ಫರ್ಮ್ ಆಗಿ ನೀವು ಬರೀಬಹುದು. ಓಕೆನಾ? ಸೊ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಇನ್ನಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತೀನಿ. ಇನ್ನು ಪೋಯಮ್ ಅಂತೂ 4 ಮಾರ್ಕ್ಸ್ ಇದ್ದಾವೆ. ವೆರಿ ಈಸಿ. ದ ಕ್ವಾಲಿಟಿ ದ ಟೇಕ್ಸ್ವರೆಗೆ ನೋಡ್ಕೊಂಡು ಹೋಗಿ.
ಓ ಸೇ ಹಿಡಿದು ಬಾಯ್ವರೆಗೆ ನೋಡ್ಕೊಂಡೋಗಿ, ಇಟ್ ಈಸ್ ಎನ್ಥ್ರೋನ್ಡ್ ದ ಜಸ್ಟಿಸ್ವರೆಗೆ ನೋಡ್ಕೊಂಡೋಗಿ, ಯು ಟಾಕ್ ಇಂದ ನೈಟ್ವರೆಗೆ ನೋಡ್ಕೊಂಡೋಗಿ. ಖಂಡಿತವಾಗಿ ಇಲ್ಲಿಂದ 4 ಅಂಕದ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಇನ್ನು 4 ಮಾರ್ಕ್ಸ್ ಕ್ವಶನ್ದಲ್ಲಿ ಗ್ರ್ಯಾಂಡ್ ಮದರನ್ನು, ಸೊ ಟೋಟಲಿ ನೀವು SSLC ಮುಗಿಯೋವರೆಗೂ ಕೂಡ ಆ ಗ್ರ್ಯಾಂಡ್ ಮದರ್ ಲೆಸನ್ ಅ ವೆರಿ ಇಂಪಾರ್ಟೆಂಟ್ ಪೋಯಮ್. ಯಾಕಂದ್ರೆ ಅಲ್ಲಿಂದನೇ ಕ್ವಶನ್ಸ್ ಬರ್ತದೆ. ಇನ್ ಕೇಸ್ ಮತ್ತೆ ಅದ್ರ ಜೊತೆ ಐ ಆಮ್ ದ ಲ್ಯಾಂಡ್ ಅಂತಲೂ ಕೂಡ ಬರ್ಬೋದು. ಬಟ್ ಗ್ರ್ಯಾಂಡ್ ಮದರ್ ಈಸ್ ದ ಫಿಕ್ಸ್ ಕ್ವಶನ್ ಫಾರ್ ದ 4 ಮಾರ್ಕ್. ಓಕೆ, ಮತ್ತೆ ಯಾವಾಗ 4 ಮಾರ್ಕ್ಗೆ ಕ್ವಶನ್ಸ್ ಬರ್ಬೋದು ಅಂತಂದ್ರೆ, ಎಸ್ ದ ಪೋಯಟ್ ವಿ ಕೆ ಗೋಕಾಸ್ ವಿಷನ್ ಆಫ್ ಇಂಡಿಯಾಸ್ ಈಸ್ ಫುಲ್ ಆಫ್ ಹೋಪ್ ಡಿಸ್ಕ್ರೈಬ್, ಇದು ಕೂಡ ಮೋಸ್ಟ್ ಅದ. ಹೌ ಡಸ್ ದ ಪ್ಲಾನೆಟ್ ಆರ್ ಪುಟ್ ಅಪ್ ವಿತ್ ಮ್ಯಾನ್ಸ್ ಗ್ರೀಡ್, ಸಮರೈಸ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್, ಡಿಸ್ಕ್ರೈಬ್ ಹೌ ದ ಲ್ಯಾಂಡ್ ಶೂಸ್ ಇಟ್ ಪೇಷನ್ಸ್ ಇನ್ ದ ಪೋಯಮ್ ಅಂತ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ. ಎಸ್ 4 ಅಂಕದ ಕ್ವಶನ್ಸ್ಗಳು ಇತ್ತು. ಇನ್ನು ಎಸ್ಸೆಗಳಿದ್ದಾವೆ 4 ಮಾರ್ಕ್ಸ್ಗಳಲ್ಲಿ. ಇಂಟರ್ನೆಟ್ ಬಗ್ಗೆ ನೋಡ್ಕೊಂಡೋಗಿ. ಓಕೆ, ಇಂಟರ್ನೆಟ್ದಲ್ಲಿ ನಿಮಗೆ ರೀಸೆಂಟಾಗಿ ಆನ್ಲೈನ್ ಎಜುಕೇಷನ್ಸ್ಗಳ ಬಗ್ಗೆನೂ ಕರ್ಕೊಂಡೋಗಿ. ಓಕೆ, ಇಂಟರ್ನೆಟ್ನ ಯೂಸಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ಗಳಾಗಿರ್ಬೋದು, ಆನ್ಲೈನ್ ಎಜುಕೇಷನ್ಸ್ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ ಇವೆಲ್ಲವುಗಳನ್ನು ಕೂಡ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಟಾಪಿಕ್ 100% ಬಂದಿರ್ತದೆ. ಓಕೆ, ಇಂಪಾರ್ಟೆನ್ಸ್ ಟೈಮ್ ಕೇಳಿದಾರೆ, ವಾಟರ್ ಪೊಲ್ಯೂಷನ್ ಇದೆ, ಬ್ಯಾನ್ ಆಫ್ ಪ್ಲಾಸ್ಟಿಕ್ ಇದೆ, ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಅದ, ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್, ಕೋವಿಡ್-19, ಮೊಬೈಲ್, ಇಂಟರ್ನೆಟ್, ಏರ್ ಪೊಲ್ಯೂಷನ್, ಮಾಸ್ ಮೀಡಿಯಾ. ಇಲ್ಲಿ ಮಾಸ್ ಮೀಡಿಯಾ ಅಂತಂದರೆ ನಿಮಗೆ ಕಂಪ್ಯೂಟರ್, ನ್ಯೂಸ್ ಪೇಪರ್, ಓಕೆ, ರೇಡಿಯೋ ಇವೆಲ್ಲವುಗಳನ್ನು ನಿಮಗೆ ಗೊತ್ತಿರಬೇಕು. ಆಮೇಲೆ ಪೊಲ್ಯೂಷನ್ಸ್ಗಳಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ಸ್ಗಳನ್ನ ಭಾಳ ಕೇಳಾಕತ್ತಾರೆ. ಆಮೇಲೆ ರೀಸೆಂಟ್ ಆಗಿರ್ತಕ್ಕಂಥದ್ದು ಕೋವಿಡ್-19 ಬಗ್ಗೆ ಒಂದು ನೋಡ್ಕೊಂಡೋಗಿ, ಇಂಪಾರ್ಟೆನ್ಸ್ ಆಫ್ ಹೆಲ್ತ್, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ಗಳ ಬಗ್ಗೆ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಒಂದು ಅಂತೂ ಸತ್ಯ, ಎನ್ವಿರಾನ್ಮೆಂಟ್ ಮೇಲೆ ಒಂದು ಟಾಪಿಕ್ ಬಂದರೆ ಟೆಕ್ನಾಲಜಿ ಮೇಲೆ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಬರ್ತಾನೆ ಇದ್ದಾವೆ. ನೀವು ಅದೇ ಥರ ಪ್ರಿಪ್ರೇಷನನ್ನು ಮಾಡ್ಕೊಂಡೋಗಿ, ಬೇರೆ ಏನೂ ಓದ್ತಕ್ಕಂಥ ಅವಶ್ಯಕತೆ ನಿಮಗೆ ಇಲ್ಲ. ಓಕೆನಾ? ಎಸ್, ಇನ್ನು ನೆಕ್ಸ್ಟ್ ಲೆಟರ್ ರೈಟಿಂಗಲ್ಲಿ ತಮಗೆ ಗೊತ್ತೇ ಇದೆ, ಒಂದು ಎಸ್ ವಿದ್ಯಾರ್ಥಿಗಳೇ, ಫಾರ್ಮಲ್ ಲೆಟರ್ ಇರ್ತದೆ, ಇನ್ಫಾರ್ಮಲ್ ಲೆಟರ್ ಇರ್ತದೆ. ವಿಶೇಷವಾಗಿ ಎರಡನ್ನೂ ಕೂಡ ಚೆನ್ನಾಗಿ ಓದ್ಕೊಂಡೋಗಿ. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಮಾರ್ಕ್ಸ್ಗಳು ಬಂದೇ ಬರ್ತಾವೆ. ಓಕೆ, ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನು ಮತ್ತೆ ವ್ಯೂಸ್ಗಳು ಬಂದರೆ, ನಿಮ್ಮೆಲ್ಲ ಶೇರ್ಗಳು ಬಂತಂದರೆ ನಾನು ಏನು ಮಾಡ್ತೀನಿ, ಇನ್ನೊಂದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಾಗದ. ಅದು ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಓಕೆ, ಕ್ಲೂಸ್ಗಳನ್ನು ಉಪಯೋಗಿಸಿ ಸ್ಟೋರಿ ಬಿಲ್ಡ್ ಮಾಡೋದಾಗಿರ್ಬೋದು, ಅವುಗಳನ್ನು ಸಹಿತ ನಾನು ನೆಕ್ಸ್ಟ್ ಪಾರ್ಟ್ಸ್ಗಳಲ್ಲಿ ಹಾಕಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಬೇಕಾಗಿರೋದು ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು. ನೋಡೋಣ ಎಷ್ಟು ಲೈಕ್ಗಳು ಬರ್ತಾವೆ, ಎಷ್ಟು ಶೇರ್ಗಳು ಬರ್ತಾವೆ, ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ವಿಡಿಯೋಗಳನ್ನು ಕಂಟಿನ್ಯೂವನ್ನು ಮಾಡ್ತೀನಿ. ಓಕೆ, ಸಿಗುವ ಮತ್ತೆ ಹೊಸವಾಗಿದ್ದ ವಿಡಿಯೋಗಳಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ